ಮ್ಯಾಸಿ ಫರ್ಗ್ಯೂಷನ್ 135 ಕನ್ನಡದಲ್ಲಿ ಫಸ್ಟ್ ರಿವ್ಯೂ ಇದು. ಹಿಡಿತಾ ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು. ಒಟ್ಟು 15 ಗಾಡಿ ಇದಾವೆ, ಅದರಲ್ಲಿ 6 ಇವಿದಾವೆ. ಅದರಲ್ಲೊಂದು ಜಟರ್ ಇದೆ, ಅದು 74 ಮಾಡಲು. ಇದು ಬಂದ್ಬಿಟ್ಟು 56 ಮಾಡಲು ಲ್ಯಾಂಡ್ ಮಾಸ್ಟರ್ ಅಂತ. ಅದು ಬಂದ್ಬಿಟ್ಟು ಮಾರ್ಕ್ 1 59 ಮಾಡಲು. ಅದು 52 ಮಾಡಲ್ ಮಾರಿಸ್ ಮೈನರ್ ಅಂದ್ಬಿಟ್ಟು. ಅದು 54 ಮಾಡಲು ಮಿಲಿಸೆಂಟು. ಈ ಥರ ಉಲ್ಟಾ ಡೋರ್. ಇದು ಅಷ್ಟೇ ಮೈಲ್ಸ್ ಮೀಟ್ರ್ ಎಲ್ಲ ಒಂದೊಂದು ಗಾಡಿದು ಒಂದೊಂದು ಥರ ಇದಿದೆ. ನನಗೆ ತುಂಬ ಹವ್ಯಾಸ ಇವು ಮಾಡಿದ್ದು. ಇವತ್ತು ನಮ್ಮ ಹತ್ರ ಇದೆ ಮ್ಯಾಸಿ ಫರ್ಗ್ಯೂಷನ್ 135. ಇದರಲ್ಲಿರೋದು 2.5 ಲೀಟರ್ 3 ಸಿಲಿಂಡರ್ ಡೀಸೆಲ್ ಇಂಜಿನ್ ಇದೆ. 45 ಹಾರ್ಸ್ ಪವರ್, 165 ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. ನಾವು ತಗೊಂಡಿದ್ದು ಸೆಕೆಂಡ್ ಹ್ಯಾಂಡು. ಇದು ಬಂದ್ಬಿಟ್ಟು ಮಾಡಲ್ ಬಂದು 76. ಇದು ಇನ್ನೊಂದು ಟ್ರ್ಯಾಕ್ಟರ್ ಬಂದು 74. ಇದು ಇಂಗ್ಲೆಂಡ್ ಮೇಕು. ಆವಾಗ ನಮ್ಮ ದೇಶದ ಅಗ್ರಿಕಲ್ಚರ್ ಮಿನಿಸ್ಟರ್ ಯಾರಿದ್ರು ಅವರು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿರೋದು. 45 HP ವೇರಿಯಂಟ್ ಇದು. ಮ್ಯಾಸಿ ಫರ್ಗ್ಯೂಷನ್ 135 ಈ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗಿದ್ದು 1964 ಅಲ್ಲಿ. ಇದೊಂಥರ ಲೆಜೆಂಡರಿ ಟ್ರ್ಯಾಕ್ಟರ್ ಅಂತಲೇ ಹೇಳ್ಬೋದು. ಮ್ಯಾಸಿ ಫರ್ಗ್ಯೂಷನ್ ಅಲ್ಲಿ 100 ಸೀರೀಸ್ ಟ್ರ್ಯಾಕ್ಟರ್ ಅಂತ ಲಾಂಚ್ ಮಾಡ್ತಾರೆ 1960s ಅಲ್ಲಿ. MF 135 ಫಸ್ಟ್ ಟ್ರ್ಯಾಕ್ಟರ್. 11 ಇಯರ್ಸ್ ವರೆಗೂ ಈ ಟ್ರ್ಯಾಕ್ಟರ್ ಪ್ರೊಡಕ್ಷನ್ ಅಲ್ಲಿ ಇತ್ತು. ಆಮೇಲೆ MF 35 ಅಂತ ಅಪ್ಗ್ರೇಡ್ ಮಾಡ್ತಾರೆ. 1975 ಅಲ್ಲಿ MF 235 ನ ಲಾಂಚ್ ಮಾಡ್ತಾರೆ. ಇದಕ್ಕೆ ರಿಪ್ಲೇಸ್ಮೆಂಟ್ ಆಗಿ ಸ್ವಲ್ಪ ಅಪ್ಡೇಟ್ ಮಾಡಿರ್ತಾರೆ, ಸ್ಟೈಲ್ ಅಲ್ಲಾಗ್ಲಿ ಫೀಚರ್ಸ್ ಅಲ್ಲಾಗ್ಲಿ. MF 135 ಆದ್ಮೇಲೆ MF 165 ಅಂತ ಲಾಂಚ್ ಮಾಡ್ತಾರೆ. ಅದನ್ನ ಬಿಗ್ ಬ್ರದರ್ ಅಂತ ಕರೀತಾರೆ. ಯಾವುದು ಅರ್ಥ ಆಗಲ್ಲ, ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀವಿ ಅಷ್ಟೇ. ಈ ಗಾಡಿಗೆ ಬರೋದು ಡೈನಮೋ. ಇವ್ರು ಆಲ್ಟರ್ನೇಟರ್ ಹಾಕೊಂಡಿದ್ದಾರೆ, ಬ್ಯಾಟ್ರಿ ಬೇಗ ಚಾರ್ಜ್ ಆಗಲ್ಲ ಅಂತ. ಇದು ಸ್ಟಾರ್ಟರ್ ಲೂಕಾಸ್ TVS ಇದೆ, ಒರಿಜಿನಲ್ ಇದೆ. ಇನ್ನು ಡೈನಮೋನೇ ಬರ್ತಾ ಇದ್ದು. ಅವಾಗ ಇದು ಆಲ್ಟರ್ನೇಟ್ ಏನಿರ್ಲಿಲ್ಲ. ಅದರಲ್ಲಿ ಸ್ಲೋ ಚಾರ್ಜಿಂಗು, ಬ್ಯಾಟ್ರಿ ತುಂಬಾ ಸ್ಲೋ. ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡಿದ್ರೆ ಅಷ್ಟೇ ಒಂದು ಸ್ವಲ್ಪ ಚಾರ್ಜ್ ಆಗೋದು. 5-10 ನಿಮಿಷ ಎಲ್ಲ ಕೆಲಸ ಮಾಡಿದ್ರೆ ಬ್ಯಾಟ್ರಿ ಚಾರ್ಜ್ ಆಗ್ತಿರ್ಲಿಲ್ಲ. ಇದು ಮಾರುತಿ ಕಾರಲ್ಲಿ ಬಂತು ಫಸ್ಟ್ ಆಲ್ಟರ್ನೇಟ್ ಡೈನಮೋ. ಅದನ್ನ ನಾನು ತಗೊಂಡು ಮಾರುತಿ ಕಾರ್ ನೋಡಿಕೊಂಡು ನಾನು ಟ್ರ್ಯಾಕ್ಟರ್ ಕನ್ವರ್ಟ್ ಮಾಡಿದೆ. ಅವಾಗಿನ್ನೂ ಲಾರಿಗಳವರು ಅವರು ಇವರು ಯಾರು ಇದು ಮಾಡಿರಲಿಲ್ಲ. ನಾನು 90s ಅಲ್ಲೇ ಆಲ್ಟರ್ನೇಟ್ ಕನ್ವರ್ಟ್ ಮಾಡಿದೆ ನಾನು. ಆ ಬ್ಯಾಟ್ರಿ ಶಾಪರೆಲ್ಲ ನಗಾಡ್ತಿದ್ರು, ಏನ್ರಿ ಇನ್ನ ಲಾರಿಗಳವರು ಇಲ್ಲ, ಅವಾಗ ನೀವು ಟ್ರ್ಯಾಕ್ಟರ್ಗೆ ಆಲ್ಟರ್ನೇಟ್ ಆಗ್ತೀರಿ ಅಂತ. 1976 ಅಲ್ಲೇ ಆಕ್ಸಿಲೇಟರ್ ಪೆಡಲ್ ಇದೆ ಈ ಗಾಡಿಗೆ. ಡ್ಯೂಯಲ್ ಬ್ರೇಕ್ಸ್ ಇದೆ, ಬ್ರೇಕ್ ಲಾಕ್ಸ್ ಕೂಡ ಇದೆ. ಈ ನೋಡಿ, ಇದು ಇಂಪೋರ್ಟೆಡ್ ವರ್ಷನ್. ಇದು ಇಂಡಿಯಾದಲ್ಲಿ 92 ಅಲ್ಲಿ ಅವರು ನಮ್ಮ DI ಬಿಟ್ಟಾಗ ಈ ಕಡೆಯಿಂದ ರಾಡಿಂಗ್ ಹೋಗುತ್ತೆ ಹಿಂಗೆ. ಇದೆಲ್ಲ ಅವಾಗ ಬಂದಿರೋದೆ, ಗೊತ್ತಿಲ್ಲದೆ ಇರೋರು ವದ ಮಾಡ್ತಾರೆ ಅದನ್ನ. ಇಲ್ಲ, ಇದೆಲ್ಲ 68 74 ಅಲ್ಲೇ ಬಂದಿದಾವೆ. ಇದು ಹ್ಯಾಂಡ್ ಬ್ರೇಕು ಅಷ್ಟೇ, ಕಾಲಲ್ಲಿ ಎಕ್ಸ್ಲೇಟರ್ ಅಷ್ಟೇ. ಟ್ರಾನ್ಸ್ಮಿಷನ್ ಅಲ್ಲಿ 3 ಫಾರ್ವರ್ಡ್ 1 ರಿವರ್ಸ್ ಬರುತ್ತೆ. ಇದು ಇಂಜಿನ್ ರೇಂಜ್ ಕನ್ವರ್ಟರ್ ಐ ಮತ್ತೆ ಲೋ. ಇಲ್ಲೊಂದು ಸಿಸ್ಟಮ್ ಇದೆ, ಇದು ಹೈಡ್ರಾಲಿಕ್ ಸ್ಪೀಡ್ ನ ಕಂಟ್ರೋಲ್ ಮಾಡ್ಬೋದು ಐ ಮತ್ತೆ ಲೋಗೆ. ಏನ್ ಟೆಕ್ನಾಲಜಿ ಗುರು ಅವಾಗ್ಲೇ. ಇದು ಪೊಸಿಷನ್ ಕಂಟ್ರೋಲು, ಇದು ಡ್ರಾಫ್ಟ್ ಕಂಟ್ರೋಲು. ಮೆಕ್ಯಾನಿಕಲ್ ಡ್ಯೂಯಲ್ ಕ್ಲಚ್ ಬರುತ್ತೆ ಈ ಗಾಡಿಲಿ. ಹ್ಯಾಂಡ್ ಬ್ರೇಕ್ ಎಲ್ಲ ಕೊಟ್ಟಿದ್ದಾರೆ ಗುರು ಅವಾಗ್ಲೇನೆ. ಸೈಕ್. MF 135 ಅಲ್ಲಿ 2 ಕಲರ್ ಬರುತ್ತೆ, ಒಂದು ರೆಡ್ ಇನ್ನೊಂದು ಯೆಲ್ಲೋ. ಈ ಕಲರ್ ನ ಇವರೇ ಕಸ್ಟಮೈಸ್ ಮಾಡ್ಕೊಂಡಿರೋದು, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ. ಈ ತರ ಸೇಮ್ 135ಗಳು 6 ಇದಾವೆ. ಈ ಗಾಡಿಗಳೇ 6 ಇದಾವೆ. 67 68 2 ಇದಾವೆ, 74 4 ಇದಾವೆ. ಆಮೇಲೆ 81 82 245ಗಳು ಅದು ಇಂಪೋರ್ಟೆಡ್ ಗಾಡಿಗಳೇ 2 ಇದಾವೆ. ಎಷ್ಟು ಉಳುಮೆ ಮಾಡಿದ್ರು ಮಾತ್ರ ಸುಸ್ತಾಗಲ್ಲ ಗಾಡಿ. ನಾವು ಸುಸ್ತಾಗ್ಬೋದೇನೋ. ಈ ಇಬ್ಬರು ಡ್ರೈವರ್ ಚೇಂಜ್ ಮಾಡ್ಕೊಂಡು ಕೆಲಸ ಮಾಡಿದ್ರು ಗಾಡಿ ಏನೇನೂ ಆಗಲ್ಲ. 1976 ಮಾಡೆಲ್ ಟ್ರಾಕ್ಟರ್ ಇದು. ಓನರ್ ಇನ್ನು ಮೈಂಟೈನ್ ಮಾಡ್ಕೊಂಡು ಮಸ್ತಾಗಿ ಇಟ್ಟಿದ್ದಾರೆ. ಈ ತರ ಟ್ರಾಕ್ಟರ್ಗಳು ಓಡಿಸೋದೇ ಒಂಥರ ಪುಣ್ಯ ಗುರು. ಮೀಟರ್ ಬೇಕು, ಮೀಟರ್. ಈ ಮೀಟರ್ ಅಲ್ಲೇ 2 ಮೀಟರ್ ಇದೆ, ಒಂದು RPM ಮೀಟರ್ ಮತ್ತೆ ಒಂದು ಮೈಲ್ಸ್ ಮೀಟರ್. ಕಿಲೋಮೀಟರ್ ಅಲ್ಲ, ಮೈಲ್ಸ್ ಪರ್ ಅವರ್. ಈ ಮೀಟರ್ ಟೆಂಪರೇಚರ್ ಗೇಜು. ಇದು ಬ್ಯಾಟ್ರಿ ಆರ್ಮ್ಸ್ ಮೀಟರ್. ಇದು ಹ್ಯಾಂಡ್ ಥ್ರಾಟಲ್ ಲಿವರ್. ಫುಲ್ಲು ಸ್ಟೈನ್ಲೆಸ್ ಸ್ಟೀಲ್ ಇದು ಆರನ್ನು. ಭಾರಿ ಸೌಂಡ್ ಇದೆ ಗುರು ಆರನ್ನು. ಇದು ಇಗ್ನೇಷನ್ ಲೈಟು. ಅವಾಗ್ಲೇನೆ ಫ್ಯೂಯಲ್ ಗೇಜು, ಆಯಿಲ್ ಪ್ರೆಷರ್ ಗೇಜ್ ಎಲ್ಲ ಕೊಟ್ಟಿದ್ದಾರೆ ಈ ಗಾಡಿಲಿ. ಇದು ಹೆಡ್ಲೈಟ್ ಆನ್ ಆಫ್ ಸ್ವಿಚ್ ಇದೆ. ಇದು ಕೀ ಸಾಕೆಟ್, ಟರ್ನ್ ಆನ್ ಟರ್ನ್ ಆಫ್. ಇದು ಇಂಜಿನ್ ಕಟ್ ಆಫ್ ಕೆಳಗಡೆ ಕೊಟ್ಟಿದ್ದಾರೆ. ಮೀಟರ್ಗಳಿಗೆ ಲೈಟ್ ಕನೆಕ್ಷನ್ ಇಲ್ಲ. ಟೋಟಲಿ ಆಗಿ ಕಾಮನ್ ಆಗಿ ಒಂದು ಡ್ಯಾಶ್ ಬೋರ್ಡ್ ಲೈಟು. ಅದು ಫಸ್ಟ್ ಪಾರ್ಕಿಂಗ್ ಆನ್ ಮಾಡಿದ್ರೆ ಎಲ್ಲ ಮೀಟ್ರು ಕಾಣಿಸಕ್ಕೆ. ಇವಾಗ ಬರೋ ಗಾಡಿಗಳಲ್ಲೆಲ್ಲ ಮೀಟ್ರಿಗೂ ಸಣ್ಣ ಬಲ್ಪ್ಗಳು ಹಾಕಿದ್ದಾನೆ. ಆವಾಗ ಹಂಗಿದೆ ಇದು. ಆ ಕಾಲದಲ್ಲೇ ಡೀಸೆಲ್ ಮೀಟರ್ ಎಲ್ಲ ಡಿಸೈನ್ ಮಾಡಿದ್ದಾನೆ ಇದಕ್ಕೆ. ಹೈಡ್ರಾಲಿಕ್ಸ್ ಅಲ್ಲಿ 1400 kg ಲಿಫ್ಟಿಂಗ್ ಕೆಪಾಸಿಟಿ ಬರುತ್ತೆ. 3 ಪಾಯಿಂಟ್ ಲಿಂಕೇಜ್ ಬರುತ್ತೆ. ಇಲ್ಲಿ ಟಾಪ್ ಲಿಂಕ್ ಕನೆಕ್ಟ್ ಮಾಡೋದು. ಇದು ಉಕ್ ಬೆಡ್ಡಿಂಗು ಫುಲ್ಲು. ಇದು ಆಯಿಲ್ ಸಪ್ಲೈ ಪೈಪು. ಟೂಲ್ಸ್ ಬಾಕ್ಸ್ ನೋಡಿ ಹೆಂಗೆ ಡಿಫ್ರೆಂಟ್ ಆಗಿದೆ. ಮಡ್ಗಾಡ್ಸ್ ಒಳಗಡೆ ಬರುತ್ತೆ. ಜಾಮ್ ಆಗ್ಬಿಟ್ಟಿದೆ ಗುರು ಇದು. ಈ ಸೈಡ್ ಒಂದಿದೆ, 2 ಟೂಲ್ಸ್ ಬಾಕ್ಸ್ ಇದೆ. ಕ್ರೇಜಿ ಆಗಿದೆ ಗುರು ಮಾತ್ರ. ಈ ಗಾಡಿಲಿ ಸೀಟ್ ನ ಚೇಂಜ್ ಮಾಡಿದ್ದಾರೆ. ಟ್ರೇ ತರ ಬರುತ್ತೆ ಸೀಟ್. ಅದು ಈ ಸೀಟು ಅಷ್ಟೇ ಗಾಡಿಲಿ ಬಂದಿರೋದೇ. ಇದು ಡ್ರೈವಿಂಗ್ ಸೀಟು ಕುಷನ್ ಬರುತ್ತೆ. ನಾನು ಇನ್ನೊಂದು ಗಾಡಿಗೆ ಹಾಕಿದ್ದೀನಿ ತೆಗೆದುಬಿಟ್ಟು.
ಒಳಗಡೆ PTO ಶಾಫ್ಟ್ ಇದೆ, ಅದಕ್ಕೆ ಪುಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಜಾಸ್ತಿ ಔಷಧಿ ಸ್ಪ್ರೇ ಮಾಡಕ್ಕೆ ಯೂಸ್ ಮಾಡ್ತಾರಂತೆ ಈ ಟ್ರಾಕ್ಟರ್ನ, ಅದಕ್ಕೆ ಪುಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಇದು PTO ಕಂಟ್ರೋಲ್ ಲಿವರ್. ಇದರಲ್ಲಿ 2 ಆಪ್ಷನ್ ಇದೆ. ಇನ್ನು ಇದ್ರ PTO ಹೋದ್ರೆ ಇದರಲ್ಲಿ 2 ಇದಿದೆ PTOದಲ್ಲಿ ಆಪ್ಷನ್ನು. ಮಾಮೂಲಿ ನಿಂತಿರೋವಾಗ ಹಿಂದೆ ಈಗ ಆನ್ ಮಾಡಿದ್ರೆ ಔಷಧಿ ಹೊಡಿಯೋದಕ್ಕೋ ಅಥವಾ ಇನ್ನೊಂದಕ್ಕೋ ಒಂದೇ ಸ್ಪೀಡಲ್ಲಿ ಬರೋಂಥದ್ದು PTO ಕನೆಕ್ಷನ್ ಇದೆ ಇದಕ್ಕೆ. ಇದು ಇನ್ನೊಂದು ಕೆಳಗಡೆಗೆ ಹಾಕಿದ್ರೆ ಗಾಡಿ ಎಷ್ಟು ಸ್ಪೀಡ್ ರನ್ ಆಗುತ್ತೆ ಅಷ್ಟು ಸ್ಪೀಡಲ್ಲಿ PTO ತಿರುಗ್ತದೆ. ಅದು ಬಂದ್ಬಿಟ್ಟು ನಾವು ರೋಟೋವೇಟರ್ ಹೊಡೆಯುವಾಗ ಅಥವಾ ಈ ಹುಲ್ ಕಟ್ ಮಾಡೋ ಮಿಷಿನ್ಗಳು ಅಂಥವೆಲ್ಲ ಯೂಸ್ ಮಾಡುವಾಗ ಗಾಡಿ ಈಗ ಜೋರಾಗಿ ಹೋಗ್ಬಿಟ್ರೆ ಜಂಪ್ ಮಾಡ್ಕೊಂಡು ಹೋಗ್ಬಿಡ್ತದೆ. ಅದು ಅಲ್ಲಿ ಹುಲ್ ಕಟ್ ಆಗಲ್ಲ ಅಥವಾ ರೋಟ್ರಿ ಇದು ವರ್ಕ್ ಆಗಲ್ಲ. ಈ ಗಾಡಿ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಷ್ಟೇ ಸ್ಪೀಡಲ್ಲಿ PTO ರನ್ ಆಗುತ್ತೆ. ಅದು ಬಂದ್ಬಿಟ್ಟು ಈ ಗಾಡಿಗಳಲ್ಲೇ ಇರೋದು, ಮಾಮೂಲಿ ಗಾಡಿಗಳಲ್ಲಿ ಇಲ್ಲ. ಅದು ತುಂಬ ಚೆನ್ನಾಗಿರ್ತದೆ. ಗಾಡಿ ರಿವರ್ಸ್ ಬಂದರೆ ರಿವರ್ಸಲ್ಲಿ ಟರ್ನ್ ಆಗುತ್ತೆ. ಫ್ರಂಟ್ಗೆ ಹೋದರೆ ಗಾಡಿ ಎಷ್ಟು RPM ಅಲ್ಲಿ ಹೋಗುತ್ತೆ ಅಷ್ಟೇ RPM ಅಲ್ಲಿ ಅದು ರನ್ ಆಗುತ್ತೆ. ಬ್ರೇಕ್ ಲ್ಯಾಂಪ್ಸ್ ನ ಚೇಂಜ್ ಮಾಡಿದ್ದಾರೆ. ಇಂಡಿಕೇಟರ್ಸ್ ಎಲ್ಲ ಒರಿಜಿನಲ್ ಇದೆ. ಆಲೋಜನ್ ಲೈಟ್ ಬರುತ್ತೆ. ಗ್ರಾಬ್ ಹ್ಯಾಂಡಲ್ ಎಲ್ಲ ಇದೆ ಗುರು ಮಡ್ಗಾರ್ಡ್ ಅಲ್ಲಿ. ಇದು ಏರ್ ಫಿಲ್ಟರ್. ಸೈಲೆನ್ಸರ್ ಔಟ್ ಸೈಡ್ ಅಲ್ಲಿ ಸ್ಟ್ರೈಟ್ ಆಗಿದೆ. ಸ್ವಲ್ಪ ಹೊತ್ತು ಗಾಡಿ ರನ್ ಆಗಿದ್ರು ಹಿಂಗ್ ಮುಟ್ಟಿದ್ರು ಬಿಸಿ ಇರಲ್ಲ, ಆ ತರ ಮೆಟೀರಿಯಲ್ ಅದು ಚೆನ್ನಾಗಿರುತ್ತೆ. ಇದು ನೆಕ್ಸ್ಟ್ ಮಾಡಲ್ ಸೈಲೆನ್ಸರ್ಗಳು ಇವೆರಡೂ. ಇದು ಇಂಗ್ಲೆಂಡ್ ಮೇಡ್ ಟ್ರಾಕ್ಟರ್, ಅದಕ್ಕೆ 135 ಸ್ಟೈಲೈಸ್ಡ್ ಇಂಗ್ಲೆಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಗಾಡಿಲಿ ಡೀಸೆಲ್ ಪಂಪೇ ಡಿಫ್ರೆಂಟ್ ಆಗಿದೆ. ಇದು ರೋಟರಿ ಪಂಪ್, ಇವಾಗ ಬರೋದಲ್ಲ DI ಪಂಪ್. ಚಿಕ್ಕದಾಗಿ ಸಿಂಪಲ್ ಆಗಿದೆ ಗುರು. ಇದು ಮ್ಯಾನ್ಯಲ್ ಡೀಸೆಲ್ ಪಂಪ್ ಬಂದ್ಬಿಟ್ಟು ಲುಕಾಸ್ TVS ಅಂದ್ಬಿಟ್ಟು ಅದು ರೋಟರ್ ಪಂಪ್ ಅಂತಾರೆ. ಅದನ್ನ ಲೈನ್ ಪಂಪ್ ಅಲ್ಲ, ಮೈಕೋ ಪಂಪ್ ಅಲ್ಲ. 1 2 3 4 ನೋಡಿ, ಇದು ಇಷ್ಟು ಪಂಪ್ ಇದೆ, ಇಷ್ಟು ದೊಡ್ಡದಿದೆಲ್ಲ ಪಂಪು. ಅದರಲ್ಲಿ ಬರೀ ಚಿಕ್ಕದಿಷ್ಟೇ ಇರ್ತದೆ. ಅದರಲ್ಲಿ ಬಂದ್ಬಿಟ್ಟು ಟೈಮಿಂಗ್ ಚೈನ್, ಅದು ಎಕ್ಸಲೇಟರ್ ಕೊಟ್ಟರೆ ಲೇಟಾಗಿ ಪಿಕಪ್ ಆಗೋದು. ಇದು ಸ್ವಲ್ಪ ಗೇರ್ ಸಿಸ್ಟಮ್ ಇರೋದ್ರಿಂದ ಎಕ್ಸಲೇಟರ್ ಕೊಟ್ಟಿದ ತಕ್ಷಣ ಗಾಡಿ ಇನ್ಶಿಯಲ್ ಪಿಕಪ್ ಆಗುತ್ತೆ. ನಾವು ಎಷ್ಟು ಡೆಪ್ತ್ ಕೊಟ್ಟರು ಅಷ್ಟು ಪಿಕಪ್ ಜಾಸ್ತಿ ಆಗುತ್ತೆ ಗಾಡಿ. ಇದು ಬಂದ್ಬಿಟ್ಟು ಒಳ್ಳೆ ಮೈಲೇಜ್ ಇದೆ. ಫ್ರಂಟ್ ಸ್ಟ್ರೈಟ್ ಆಕ್ಸೆಲ್ ಇದೆ. ಈ ಗಾಡಿಗೆ ಡಬಲ್ ಡ್ರಾಪ್ ಆರ್ಮ್ ಬರುತ್ತೆ. ಆ ಸೈಡ್ ಒಂದಿದೆ. ಸ್ಟೇರಿಂಗ್ ಎಲ್ಲ ಈಸಿಯಾಗಿ ಕಟ್ ಆಗುತ್ತೆ. ಫ್ರಂಟ್ ಅಲ್ಲಿ ಮ್ಯಾಸಿ ಫರ್ಗೂಷನ್ ಲೋಗೋ ಇದೆ. ಲೈಟ್ ಮಾತ್ರ ಕ್ರೇಜಿ ಆಗಿದೆ ಗುರು. ಇದರಲ್ಲಿ ಶೀಲ್ಡ್ ಎಲ್ಲ ಬರುತ್ತೆ. ಮೇಡ್ ಇನ್ ಇಂಗ್ಲೆಂಡ್ ಅಂತ ಲೈಟ್ ಮೇಲೂ ಬರ್ದಿದೆ. ಆಲೋಜನ್ ಬರುತ್ತೆ ಲೈಟು. ಫ್ರಂಟ್ ಲುಕ್ ಮಾತ್ರ ಸೈಕ್ ಆಗಿದೆ ಗುರು. ಗಾಡಿಲಿ ಬಂದಿರೋ ಪಾರ್ಟ್ಸ್ಗಳು ಏನೂ ಚೇಂಜ್ ಆಗಿಲ್ಲ. ಹಬ್ ಇರ್ಬೋದು, ಬೋಲ್ಟ್ ನೆಟ್ಸ್ ಎಲ್ಲ ಆಲ್ಮೋಸ್ಟ್ ಬೋಲ್ಟ್ ನೆಟ್ ಎಲ್ಲನೂ ಗಾಡೀಲಿ ಬಂದಿರೋದೇ ಇದಾವೆ, ಏನೂ ಚೇಂಜ್ ಮಾಡಿಲ್ಲ. ಹಾಗಾಗಿ ಇದೆ. ಹೆಡ್ಲೈಟ್ ನೋಡಿ, ಮೇಡ್ ಇನ್ ಇಂಗ್ಲೆಂಡ್ ಅಂತಾನೆ ಇದೆ. ಏನೋ ಒಂದು ಸ್ಪೆಷಲ್ ಶೇಪ್ ಅದು. ನಾವು ಸಣ್ಣ ವಯಸ್ಸಲ್ಲಿ ಇದನ್ನ ನೋಡಿದ್ರೆ ಏನಿದು ಹಿಂಗಿದೆ ಹಂಗೆ ಅಂತ ಖುಷಿ ಆಗ್ತಿದ್ವಿ. ನಾವು ತಗೊಂಡಾಗ ಅದ್ರ ಬಗ್ಗೆ ಏನು ಅಂತ ಎಲ್ಲ ಗೊತ್ತಾಯಿತು. ತುಂಬ ಕಷ್ಟಪಟ್ಟು ಸೆಕೆಂಡ್ ಹ್ಯಾಂಡ್ ಹುಡುಕಿ ಇದೆರಡು ತಮಿಳ್ನಾಡಲ್ಲಿ ತಂದಿದ್ದು. ಅದೇ ಒಂದು ಗಾಡಿ ಏನೋ ಮಂಗಳೂರದು, ಒಂದು ಮಡಿಕೇರಿದು ಒಂದು. ಇನ್ನು ಅದು ಮಾಮೂಲಿ ಇವೆಲ್ಲ ಕರ್ನಾಟಕ ಗಾಡಿ 81 82ರದ್ದು, ಅದು ಇಂಪೋರ್ಟೆಡ್ ಗಾಡಿ. ಹತ್ರ ಒಟ್ಟು 15 ಗಾಡಿ ಇದ್ದಾವೆ. ಅದರಲ್ಲಿ 6 ಇವಿದ್ದಾವೆ, 2 ಅದಿದ್ದಾವೆ. ಇನ್ನು ಮಿಕ್ಕಿದ ಲೈನ್ ಪಂಪ್, ಮೈಕೋ ಪಂಪ್ದು ಮಾಮೂಲಿ ಗಾಡಿಗಳಿದ್ದಾವೆ. ಅಂದ್ಬಿಟ್ಟು ಜೆಟರ್ ಅಂದ್ಬಿಟ್ಟು ಮೇಡ್ ಇನ್ ಜೆಕೋಸ್ಲೋವಿಯಾ. ಇದು ನನ್ನ ಸಣ್ಣ ವಯಸ್ಸಲ್ಲಿ ನಮ್ಮ ತಾಯಿ ಮನೆ ನಾಗದಾಸನಹಳ್ಳಿ ಪಕ್ಕದೂರದು. ಆ ಊರಿಗೆ ಬರೋದು ನಾಗದಾಸನಹಳ್ಳಿಗೆ. ಅವರು ಸಂಬಂಧ ಅದೇನೋ ಅದೆಲ್ಲ ತೊಗೊಂಡೋಗಕ್ಕೆ ಬರೋದು. ಆ ವಯಸ್ಸಲ್ಲೇ ನಮ್ಮ ಮನೇಲಿ ಮ್ಯಾಸಿ ಇದ್ರೂ ನನಗೆ ಈ ಗಾಡಿ ತುಂಬ ಇಷ್ಟ. 2 ಸಿಲಿಂಡ್ರು 25 HP. ಇಂಥದ್ದೊಂದು ಗಾಡಿ ತಗೋಬೇಕು ನಾನು ಎಂದಾದರೂ ಲೈಫಲ್ಲಿ ಅಂತ ಆಸೆ ಆಗೋದು ನನಗೆ. ಹಾಗಾಗಿ ಅದು ನನ್ನ ಆಸೆ ಈಡೇರಿಸ್ಕೊಳ್ಳೋಕ್ಕೆ ನಾನು ಅಂದ್ಕೊಂಡ ಮೇಲೆ 35 ವರ್ಷಕ್ಕೆ ನನಗೆ ಸಿಕ್ತಿದ್ದು. ನಾನು ಅವಾಗ 35,000 ತೊಗೊಂಡೆ. ಈಗಲೂ ರನ್ನಿಂಗ್ ಇದೆ. ಆಮೇಲೆ ಇಂಡಿಯಾದವ್ರ ಜೊತೆ ಇದಾದ್ಮೇಲೆ HMT ಆಯಿತು. ಅದು ಮೊದಲು ಬರೀ ಜೆಟರ್ ಅಂತಲೇ ಇದನ್ನು ಕರಿತಾ ಇದ್ದು. ಈ ಹೆಸರನ್ನ HMTಗೂ ಕಂಟಿನ್ಯೂ ಮಾಡಿದ್ರು, ಜೆಟರ್ ಅಂತ. ಹಂಗಾಗಿ ಒಳ್ಳೆ ಕಂಪ್ನಿ ಇದು, ಚೆನ್ನಾಗಿದೆ ಜೆಟರ್ ಅಂತ. ಮೇಯ್ನ್ ಇಲ್ಲಿ ನಂದು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವರ್ಕ್ಸ್ ಇತ್ತು. ಟ್ರೈಲರ್ಗಳು, ಇಂಪ್ಲಿಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದು. ಆ ಟ್ರೈಲರ್ಗಳು ದಿನಾಲು ಹೊಸ ರೆಡಿ ಆದರೆ ಆಚೆ ಬಿಡೋಕ್ಕೆ, ಶಿಫ್ಟ್ ಮಾಡೋಕ್ಕೆ, ಲಿಫ್ಟ್ ಮಾಡ್ಕೊಂಡು ಪೇಂಟ್ ಮಾಡೋಕ್ಕೆ ಉಪಯೋಗಿಸೋಕ್ಕೆ ಅಂತ ಈ ಗಾಡಿ ತೊಗೊಂಡೆ. ಫ್ರಂಟ್ ಟೈರ್ ಸೈಜು 6/16 ಸೆಕ್ಷನ್ ಬರುತ್ತೆ. ರೇರು 12.4/28 ಸೆಕ್ಷನ್ ಬರುತ್ತೆ. ಬಾನೆಟ್ ಮೇಲೆ ಒಂದು ಪ್ಯಾನಲ್ ಬರುತ್ತೆ. ಪ್ಯಾನಲ್ ಚೆನ್ನಾಗಿದೆ ಗುರು ನೋಡೋಕ್ಕೆ. ಇಲ್ಲಿ ವಾಟರ್ ಹಾಕೋಕ್ಕೆ ಸ್ಪೇಸ್ ಇದೆ ರೇಡಿಯೇಟ್ರಿಗೆ. ಇಲ್ಲಿ ಡೀಸೆಲ್ ಹಾಕೋಕ್ಕೆ ಸ್ಪೇಸ್ ಇದೆ. ಇಲ್ಲೊಂದು ಲಾಕ್ ಸಿಸ್ಟಮ್ ಇದೆ. ಇದು ಲಾಕ್ ಆಗಿರುತ್ತೆ, ಡೈರೆಕ್ಟಾಗಿ ಪ್ಯಾನಲ್ ಕ್ಲೋಸ್ ಆಗಲ್ಲ. ಆ ಲಾಕ್ನ ಎತ್ತಿದ್ರೆ ಮಾತ್ರ ಕ್ಲೋಸ್ ಆಗೋದು. ಏನು ಗುರು ಅವಾಗಲೇ ಟೆಕ್ನಾಲಜಿ. ಈ ಲಾಕ್ಸ್ಗಳು ಏನು ಸಖತ್ತಾಗಿದೆ ಗುರು. ತುಂಬ ಅವಾಗಿನ ಟೆಕ್ನಾಲಜಿ ಎಲ್ಲ ಏನೇನೋ ಚೇಂಜ್ ಮಾಡಿಲ್ಲ. ಇವನ್ ರಿಮ್ಮು ಸಹ ನೋಡಿ, ಇದು ರಿವಿಟ್ ರಿಮ್ಮು ನೋಡಿ, ಇದು ವೆಲ್ಡಿಂಗ್ ಇಲ್ಲ. ಈ 3 ರಿವಿಟ್ ಏನಿದೆ ಇದು ವೆಲ್ಡಿಂಗ್ ಇಲ್ಲ. ಅವಾಗ ರಿವಿಟ್ ಪ್ರೆಸ್ಸಿಂಗ್. ಇದು ಆ ಆಪ್ಷನ್ ಹಂಗೆ ಬಿಟ್ಟಿದ್ದಾನೆ. ಇದು ಏನಿದೆ ಇದು ಹ್ಯಾಂಡ್ ಹೊಡಿಯೋದಕ್ಕೋಸ್ಕರನೇ ಇದು ಹೋಲ್ಸ್ ಡಿಸೈನ್ ಮಾಡಿರೋದು. ಅದು ಒಳಗಡೆ ಕನೆಕ್ಷನ್ ಇರ್ತಿತ್ತು ಹ್ಯಾಂಡ್ ಹೊಡಿಯೋದು. ಪುಲ್ಲಿಗೆ ಕನೆಕ್ಟ್ ಆಗಿಬಿಟ್ಟು ಚೌಕ್ ಒಂದು ಕೊಡ್ತಿದ್ರು.
ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗ್ತಿತ್ತು. ಅಂದರೆ ಬ್ಯಾಟ್ರಿಗೆ ಪೂರ್ತಿ ಡಿಪೆಂಡ್ ಆಗಿರಲಿಲ್ಲ ಅವಾಗೆಲ್ಲ. ಇದು ಹೇಳಿದ್ದು ನಾನು, ಗೇರ್ ಬಾಕ್ಸಲ್ಲಿ 4 ಹೋಲ್ಸ್ ಇರುತ್ತೆ ಅನ್ನಲ್ಲ, ಇದು ಅದೇ ಡೋಸರ್ಗೋ ಲೋಡ್ರಿಗೋ ಏರ್ ಕಂಪ್ರೆಸರ್ ಟ್ಯಾಂಕ್ ಫಿಟ್ ಮಾಡೋಕ್ಕೋ ಏನಾದರೂ ಆ ಥರ ಯೂಸ್ ಮಾಡೋಕ್ಕೋಸ್ಕರ ಅದು ಡಿಸೈನ್ ಮಾಡವ್ರೆ. ಗಾಡಿಲಿ ಲುಕ್ಸ್ ಇದೆ, ಪವರ್ ಇದೆ, ನೋಡ್ತಿದಂಗೆ ಲವ್ ಆಗ್ಬಿಡುತ್ತೆ ಗುರು ಗಾಡಿ ಮೇಲೆ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಈ ತರ ಟ್ರಾಕ್ಟರ್. ಸೌಂಡ್ ಮಾತ್ರ ಇನ್ನೂ ಮಸ್ತ್ ಆಗಿದೆ. ಬೈಕ್ ಕಲೆಕ್ಷನ್ ನೋಡು ಗುರು, ಎಂತೆಂತ ಮಾಡೆಲ್ಸ್ ಇಟ್ಟಿದ್ದಾರೆ. ಇಂಪೋರ್ಟೆಡ್ ಬೈಕ್ಸ್ ಎಲ್ಲ ಇದೆ ಇವ್ರ ಹತ್ರ. ಕಡಿಮೆ ಇರೋರಿಗೆ ಗೇರ್ ಗಾಡಿನೇ ನೋಡಕ್ ಮಫೆಟ್ ಥರ ಇದೆ. ಗೇರ್ ಗಾಡಿ ಜೆಟ್ ಜಾವಾ ಅಂತ ತುಂಬ ಚೆನ್ನಾಗಿರ್ತದೆ ಓಡಿಸೋಕ್ಕೆ. ಇದು ಫುಲ್ ಕ್ಲೀನಾಗಿ ಗುಡ್ ಕಂಡೀಷನು, ಅದು ಧೂಳೆಲ್ಲ ಹಂಗಾಗಿದೆ. ಇದು ಮಾಮೂಲಿ ಗೊತ್ತಲ್ಲ 80s ಮಾಡಲು ಬಜಾಜ್ M50, ಆಮೇಲೆ ಬಂತು M80 ಅಂತ. M50 ಇದೊಂದು ಇಷ್ಟ ಅಂದ್ಬಿಟ್ಟು ತೊಗೊಂಡೆ. ಇದು SD ಅವ್ರದ್ದು ಸಿಂಗಲ್ ಸೈಲೆನ್ಸರ್, 100cc ಕಾಂಪಿಟೇಷನ್ ಬಿಟ್ಟರು, ಬಟ್ ಅಷ್ಟೇನು ಇದಾಗಲಿಲ್ಲ. ಸಿಂಗಲ್ ಸೈಲೆನ್ಸರ್ 175cc SD ಅವ್ರದ್ದು. ಇದು ಬುಲೆಟ್ ಅವ್ರದ್ದು ಕ್ರುಸೈಡರ್ ಅಂತ, ಹೈಟ್ ಕಡಿಮೆ ಇರೋರಿಗೆ ಡಿಸೈನ್ ಮಾಡಿದ್ದು. ನೋಡೋಕೆ ಬುಲೆಟ್ ಥರನೇ ಕಾಣ್ತದೆ, ಬಟ್ ಇದಕ್ಕೆ 3 ಗೇರು. ಇದು ಲೆಫ್ಟ್ ಬ್ರೇಕೆ. ಸೌಂಡ್ ಎಲ್ಲ ಬುಲೆಟ್ ಥರ ಬರಲ್ಲ, ರಾಜದೂತ್ ಥರ ಬರುತ್ತೆ ಇದು. ಅದು ಬಜಾಜ್ ಸೂಪರ್ ಇಟಾಲಿದು 82 ಮಾಡಲು ಬಜಾಜ್ ಸೂಪರ್ ಅಂತ, ಸ್ಯಾಮ್ರೆಟಾ ಅಂತ. ಅದು ಬಂದು ವಿಜಯ್ ಸೂಪರು. ಇದು 64ಅಲ್ಲಿ ನಮ್ಮ ಅಪ್ಪ ತಗೊಂಡಿರೋ ಸೈಕಲ್ಲು, ಇಂಗ್ಲೆಂಡ್ ರ್ಯಾಲಿ ಇದು. ಈ ಸೀಟ್ ಬಂದ್ಬಿಟ್ಟು ಬ್ರೂಕ್ಸ್ ಅಂತ. ಬ್ರೂಕ್ಸ್ ಹಿಂಗೆ ಕೈಯಲ್ಲಿ ಇಸ್ಕಿದ್ರೆ ವರ್ಕ್ ಆಗುತ್ತೆ ನೋಡಿ. ಸ್ಪ್ರಿಂಗ್ ನೋಡ್ರಿ, ಇಲ್ಲಿ ನೋಡ್ರಿ ಕಾಣ್ತಾ ಇದು. ನಿಮಗೆ ಈ ಸ್ಪ್ರಿಂಗ್ಲೆಲ್ಲ ಹಂಗೆ ವರ್ಕ್ ಆಗಲ್ಲ ಇವು ಅಷ್ಟೇ. ನೋಡಿ ಅಮ್ಕಕ್ಕೆ ಆಗಲ್ಲ. ಬ್ರೂಕ್ಸ್ ಅಂತ ಇದು ಪ್ಯೂರ್ ಲೆದರ್ ಸೀಟು. ಆ ಸೀಟೇ ತುಂಬ ಬೆಲೆ ಬಾಳ್ತದೆ. ಅದು ತುಂಬ ಜನಕ್ಕೆ ಇವತ್ತಿಗೂ ಅದು ಬೇಡಿಕೆ ಇದೆ, ಬ್ರೂಕ್ಸ್ ಸೀಟ್ ಅಂತ. ನಮ್ಮ ಈ ಥರ ಏನೋ ಮಾಡಿ ಎಲ್ಲ ಸ್ವಲ್ಪ ಪ್ಯಾಷನ್ ಮಾಡಿದ್ದಾನೆ ಹುಡುಗರು ಇಷ್ಟಪಡಲಿ ಅಂತ. ಬಟ್ ಆಮೇಲೆ ಹೆಂಗೆ ಸ್ಟಾಪ್ ಆಯಿತು. ಮೊನಾರ್ಕ್ ಅಂತ ಲಿಮಿಟೆಡ್ ಎಡಿಷನ್ ಇದು. ರೋಡ್ ಕಿಂಗ್ ಆದಮೇಲೆ ಬಂದಿದ್ದು ಗಾಡಿ. ಇದೆಲ್ಲ ಏನೋ ಒಂದು ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಮಾಡ್ದ. ಅದು SD 175, ಅದು 100cc ಕಾಂಪಿಟೇಷನ್ ಬಿಟ್ಟಿದ್ದು ಅಂತ ಹೇಳಿದ್ನಲ್ಲ, ಆ ಗಾಡಿ ಅದು. ಇಲ್ಲೊಂದು RX 135 ಇದೆ, ಇಲ್ಲೊಂದು ಜಾವಾ ಇದೆ, MYQ 1221 ಮೈಸೂರು ಸ್ಟೇಟ್ದು ಅವಾಗ. ಇನ್ನೊಂದು ಚೇತಕ್ ಇದೆ ಇಲ್ಲಿ, ಸ್ಕ್ವೇರ್ ಧೂಮು ಕ್ಯಾಟ್ 540 ಕ್ರೇಜಿ ಗುರು. ಇಲ್ಲಿ ಫಾರ್ಚುನರ್ ಇದೆ, ಅಲ್ಲೊಂದು ರೆನಾಲ್ಟ್ ಇದೆ, ಇಲ್ಲೊಂದು ETOS ಲಿವಾ ಇದೆ, ಇನ್ನೊಂದು ಮಾಸ್ಟರ್ ಪೀಸ್ ಇದೆ. ಇದು ಯಾವ ಗಾಡಿ ಅಂತ ಕಮೆಂಟ್ ಮಾಡಿ ನೋಡೋಣ. 15 ಟ್ರ್ಯಾಕ್ಟರ್ ಇದೆ, 15 ಕಾರ್ಗಳಿದೆ, 20ಕ್ಕಿಂತ ಜಾಸ್ತಿ ಬೈಕ್ಗಳಿದೆ. ಎಲ್ಲ ವಿಂಟೇಜು ಇಂಪೋರ್ಟೆಡ್ ಇಟ್ಟಿದ್ದಾರೆ. ಬೈಕು ಕಾರ್ ಲವರ್ಸ್ಗೆ ಸ್ವರ್ಗ ಅಂತಲೇ ಹೇಳ್ಬೋದು ಇವ್ರ ಗರೇಜ್ನ. ಇವ್ರು ಯಾವ್ದೋ ಹಳ್ಳಿಲಿಲ್ಲ ಗುರು, ಇವ್ರು ಇರೋದು ಬೆಂಗಳೂರು ಯಲಹಂಕ ಸಿಟಿಲಿ. ಗರೇಜ್ಗೆ ಅಷ್ಟು ಜಾಗ ಬಿಟ್ಕೊಂಡು ಅಗ್ರಿಕಲ್ಚರ್ ಮಾಡ್ಕೊಂಡಿದಾರಲ್ಲ, ಇದು ಆಕ್ಚುಲಿ ರೈತರ ತಾಕತ್ತು ಮತ್ತೆ ಪ್ಯಾಷನ್. ಅಂದ್ರೆ ಒಂದು ಮಾತಿದೆ, ಫುಲ್ ಕ್ಯಾಶ್ ಕೊಟ್ಟು ಗಾಡಿಗಳು ತಗೊಳ್ಳೋ ತಾಕತ್ತಿರೋದು ರೈತರಿಗೆ ಮಾತ್ರ ಅಂತ. ಇವ್ರು ನೋಡಿದ್ಮೇಲೆ ನನಗೆ ಹಂಗೆ ಅನ್ನಿಸ್ತಿದೆ ಗುರು. ನೋಡಿ ಸ್ವಾಮಿ, ನಾವಿರೋದು ಹೀಗೆ